ಹಾ ರಾಧಿಕಾ, ನಿನ್ ಮನ್ಸು ನಂಗೆ ಗೊತ್ತು ರಾಧಿಕಾ. ನೀನಿಲ್ದೆ ನನ್ನ ಕೈಲಿ ಹೇಗಿರಕ್ಕಾಗ್ತಿಲ್ವೋ, ನಾನಿಲ್ದೆ ನಿನ್ ಕೈಲಿ ಇರಕ್ಕಾಗಲ್ಲ. ಪ್ಲೀಸ್ ರಾಧಿಕಾ, ಪ್ಲೀಸ್ ನನ್ನ ಜೊತೆ ಬಂದ್ಬಿಡು ಬಾ. ನಿಂಗೆ ಕೊನೆ ಸಲ ಹೇಳ್ತಾ ಇದ್ದೀನಿ ಅಮರ್, ಈ ಕಳ್ಳತನದಿಂದ ನನ್ನನ್ನು ನೋಡಕ್ ಬಂದು ನಂಗೆ ತೊಂದರೆ ಕೊಡಕ್ ನೋಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಇಲ್ಲಿಂದ ಹೊರಟು ಹೋಗು. ಇನ್ನೊಂದ್ಸಲ ಹೀಗೆಲ್ಲ ಹುಚ್ಚಂತರ ಮಾಡ್ಬೇಡ. ನಾನ್ ಮುಟ್ಟಿದ್ರೆ ರಾಧಿಕಾ ಅಪವಿತ್ರ ಅಂದ್ಕೊಳ್ಳೋ ಥರ ಆಗೋಯ್ತು. ನನ್ನ ನೆರಳನ್ನು ಅವಳು ಸಹಿಸ್ಕೊಳಕ್ಕಾಗಲ್ಲ ಅಂತಾಯ್ತು.
ಹಲೋ ಹಲೋ ಡಾಕ್ಟರ್, ನಾನು ಕೈಲಾಶ್ ಮಾತಾಡ್ತಾ ಇದ್ದೀನಿ. ಹಾ ಕೈಲಾಶ್, ಇವಾಗ ರಾಧಿಕಾ ಹೆಲ್ತ್ ಕಂಡೀಷನ್ ಹೇಗಿದೆ? ಅದೇ ಡಾಕ್ಟರ್, ಅವಳಿಗಿವತ್ತು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ಲು. ಫೀವರು ಜಾಸ್ತಿ ಆದಾಗಿದೆ. ನೀವೊಂದ್ಸಲ ಮನೆಗೆ ಬಂದು ಹೋಗೋಕ್ಕಾಗತ್ತಾ? ಅಗತ್ಯ ಇಲ್ಲ ಮಿಸ್ಟರ್ ಕೈಲಾಶ್, ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕಡಿಮೆ ಅಷ್ಟಕ್ಕೂ ಇದೆಲ್ಲ ಏನು ರಾಧಿಕಾ? ಯಾಕೆ ಹೀಗೆ ಮಾಡಿದೆ? ಒಳ್ಳೆ ವಿಷಯದಲ್ಲಿ ಹಠಮಾರಿತನ ಒಳ್ಳೇದೆ, ಆದರೆ ಕೆಟ್ಟದ್ದು ಅಂತ ಗೊತ್ತಿದ್ರೂ ಕೂಡ ಹೀಗೆ ಮೂರ್ಖರ ಥರ ವರ್ತಿಸಬಾರ್ದು. ಕೈ ತುಂಬ ಬೊಬ್ಬೆ ಬಂದಿದ್ರು ವ್ರತ ಹಾಳಾಗಬಾರ್ದು ಅಂತ ಪೂಜೆ ಮಾಡಿದೆ, ಅದೇನೋ ಒಳ್ಳೇದೆ. ಡಾಕ್ಟರ್ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ ಮೇಲೂ ಪೂರ್ತಿಯಾಗಿ ಜ್ವರ ಇಳಿಯೋಕೆ ಮುಂಚೆ ಯಾಕೆ ಹೊರಗಡೆ ಹೋಗಿದ್ದೆ ನೀನು? ನಿಮಗೆ ಸಣ್ಣ ಕಷ್ಟ ಬಂದರೂ ತಡ್ಕೊಳಕ್ಕಾಗಲ್ಲ ಅಂತ ನಿಮಗೆ ಹೇಳಿದ್ನಲ್ಲ. ನಿಮ್ಗೇನಾದರೂ ಆದರೆ ನಾನು ನೊಂದ್ಕೋತೀನಿ ಅಂತ ನಿಮಗೆ ಗೊತ್ತು ತಾನೆ. ಈ ಉರಿ ಬಿಸಿಲಲ್ಲಿ ಯಾಕೆ ಹೋಗಬೇಕಿತ್ತು? ನಿಮ್ಗೇನಾದ್ರೂ ಬೇಕು ಅಂದ್ರೆ ನನ್ನನ್ನು ಕೇಳಬೇಕು, ಇಲ್ಲ ಅಂದ್ರೆ ಪ್ರಿಯಾ ಅವ್ರಿಗೆ ಹೇಳಬೇಕು. ಅದು ಬಿಟ್ಟು ಹೀಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಕ್ಷಮಿಸ್ಬಿಡಿ ಕೈಲಾಶ್ ಅವರೇ. ಕ್ಷಮಿಸೋದ್ರಿಂದ ನೋವು ಕಮ್ಮಿ ಆಗಲ್ಲ ರಾಧಿಕಾ. ತಪ್ಪನ್ನ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ. ಇನ್ಮುಂದಾದ್ರೂ ಜೋಪಾನವಾಗಿರಿ. ನಾನು ಇನ್ಯಾವತ್ತೂ ಹೀಗೆ ಮಾಡಲ್ಲ ಕೈಲಾಶ್ ಅವರೇ. ಸಾಹೇಬ್ರೆ, ನಿಮ್ಮಲ್ಲಿ ಶಾಂತಿ ಮಂತ್ರ ಜಪಿಸೋ ಬುದ್ಧ ಮಾತ್ರ ಇದ್ದಾನೆ ಅಂದ್ಕೊಂಡಿದ್ದೆ. ತಪ್ಪು ನಡೆದಾಗ ವೈಲೆಂಟ್ ಆಗೋ ನರಸಿಂಹಸ್ವಾಮಿನೂ ಇದ್ದಾನೆ ಅಂತಾಯ್ತು. ಸೈಲೆಂಟ್ ಆಗಿರೋವನೇ ನಿಯತ್ತಾಗಿರ್ತಾನೆ. ತಪ್ಪು ನಡೆದ್ರೆ ವೈಲೆಂಟಾಗಿ ರಿಯಾಕ್ಟ್ ಮಾಡ್ತಾನೆ. ನಾನು ಹೀಗೆ ಮನಸ್ಸಿಗೆ ಇಷ್ಟ ಆದರೆ ಪ್ರಾಣ ಕೊಡ್ತೀನಿ, ಆದರೆ ನನ್ನ ಮನ್ಸಿಗೆ ಕಷ್ಟ ಆದರೆ ಅಂಥವ್ರನ್ನ ದಯೆನೇ ತೋರಿಸದೆ ದೂರ ಇಡ್ತೀನಿ. ರಾಧಿಕಾ, ನೀನು ರೆಸ್ಟ್ ತಗೋ. ಇನ್ಯಾವತ್ತೂ ಹೀಗೆ ಮಾಡಬೇಡ, ಅರ್ಥ ಆಯ್ತಾ? ಅಮ್ಮ ರಾಧಿಕಾ, ನಿನಗೆ ಜ್ವರ ಪೂರ್ತಿ ಕಮ್ಮಿ ಆಗೋವರೆಗೂ ಯಾವ ಕೆಲಸನೂ ಮಾಡಬೇಡ. ನಾವಿದೀವಲ್ಲ, ನೋಡ್ಕೋತೀವಿ. ರೆಸ್ಟ್ ತಗೋ. ನಡಿ ಕಂದ. ಸರಿ ಅಮ್ಮ. ರಾಧಿಕಾ ಅವರೇ, ಎಲ್ಲಿ ಕೈ ತೋರಿಸಿ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ನಡೀರಿ. ಬೇಕು ಅಂದರೆ ವ್ರತ ಇನ್ನೊಂದು ದಿನ ಮಾಡ್ಬೋದು.
ನನ್ನ ಹೃದಯದ ಸಿಂಹಾಸನದಲ್ಲಿ ನಿನ್ನ ಕೂರಿಸಿ ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. ಬಾ ಹೋಗೋಣ. ನಿಂಗೆ ಎಷ್ಟು ಸಲ ಹೇಳಿದ್ರು ಯಾಕೆ ಹೀಗೆ ನಡ್ಕೋತಿದ್ಯಾ ಅಮರ್? ಯಾಕೆ ನನ್ನ ಸಂಕಟನ ಅರ್ಥ ಮಾಡ್ಕೋತಿಲ್ಲ ನೀನು? ನಾನು ಕೈಲಾಶ್ ಅವ್ರಿಗೆ ಸ್ವಂತ. ತಿಂಗಳಿಂದ ಒಂದು ಕೇಸು ಇಲ್ಲ. ಇವತ್ತಾದ್ರೂ ಒಂದು ಕೇಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ಲ? ಕೋರ್ಟಲ್ಲಿ ಎರ್ರಾಬಿರ್ರಿ ವಾದ ಮಾಡಿ ಗ್ರೇಟ್ ಲಾಯರ್ ಅಂತ ಅನ್ಸ್ಕೊಳ್ಳೋಣ ಅಂತಂದ್ರೆ ಅವಕಾಶನೇ ಕೊಡ್ತಿಲ್ವಲ್ರಿ ನಮ್ಮ ಜನ. ಬಂದುಬಿಟ್ರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ. ನಂಗೋಸ್ಕರ ಕಾಯ್ತಾ ಇದ್ರಾ? ನಾನು ಬರ್ತೀನಿ ಅಂತ ಮೊದಲೇ ಗೊತ್ತಿತ್ತಾ? ಅಂದ್ರೆ ಬ್ಯುಸಿ ಲಾಯರ್ ಅಲ್ವಾ, ಕಂಟಿನ್ಯೂಯಸ್ ಆಗಿ ಯಾವುದಾದ್ರೂ ಕೇಸ್ ಬಗ್ಗೆ ಕೇಳ್ಕೊಂಡು ಬರ್ತಾನೆ ಇರ್ತಾರೆ. ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಕೂತ್ಕೊಳ್ಳಿ. ಹೇಳಿ. ಈ ವಿಷಯನ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ತಾನೇ? ಯೋಚನೆ ಮಾಡೋ ಅವಕಾಶ ಸಿಕ್ಕಿರ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಅವಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ಕಡೆ ಪಕ್ಷ ಮದ್ವೆಗೆ ಮುಂಚೆನಾದ್ರೂ ಹೇಳ್ಬೋದಿತ್ತಲ್ಲ. ನಾನು ಆಸ್ಪತ್ರೆಯಲ್ಲಿರುವಾಗಲೇ ಮದುವೆ ಆಗೋದ್ರೆ ಹೇಗೆ ಹೇಳೋಕ್ಕಾಗುತ್ತೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಲಾಯರ್ ಅವರೇ, ಇದೆಲ್ಲ ಬಿಡಿ. ನೀವು 1 ವರ್ಷ ಅಂತಿದ್ದೀರಲ್ಲ, ಅಷ್ಟು ದಿನ ಕಾಯೋದು ಕಷ್ಟ ಆಗ್ಬೋದೇನೋ. ಹೇಗಾದರೂ ಮಾಡಿ ಡಿವೋರ್ಸ್ ಕೊಡಿಸ್ಲೇಬೇಕು ಅಂದರೆ ಕಷ್ಟ. ಆದರೂ ನಾನು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀನಿ. ಗಂಡ ಹೆಂಡತಿ ಹೆಸರನ್ನ ಹೇಳಿ. ರಾಧಿಕಾ, ಕೈಲಾಶ್. ಕೈಲಾಶ್ ಯಾರು? ನಿಮ್ಮ ಹೆಸರು ಅಮರ್ ಅಂತಂದ್ರೆ ಅಂದರೆ ಗಂಡ ನೀವಲ್ವಾ? ಅಲ್ಲ. ಮತ್ತೆ ನೀವ್ಯಾಕೆ ಡಿವೋರ್ಸ್ ಕೇಳ್ತಾ ಇದ್ದೀರಾ? ಅವರಿಬ್ರು ದೂರ ಆದ್ರೇನೆ ಅಲ್ವಾ ನಾನು ಆ ಹುಡುಗಿನ ಮದುವೆ ಆಗೋಕ್ಕಾಗೋದು. ಅದ್ಯಾಕಪ್ಪ? ಯಾಕಂದ್ರೆ ನಾನು ಆ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಓ, ಹಾಗಿದ್ಮೇಲೆ ಆ ಮದುವೆ ನಡೆಯೋಕೆ ಮುಂಚೆನೇ ನೀನು ಆ ಹುಡುಗಿನ ಮದುವೆ ಆಗ್ಬೋದಿತ್ತಲ್ಲ. ಆವಾಗ ನಾನು ಆಸ್ಪತ್ರೆಯಲ್ಲಿದ್ದರಿಂದ ಮದುವೆ ನಡೆದಿರೋದು ನನಗೆ ಗೊತ್ತಿರಲಿಲ್ಲ. ಅಂದರೆ ಡಿವೋರ್ಸ್ ಬೇಕಾಗಿರೋದು ನಿಮಗಲ್ಲ? ಅಲ್ಲ, ನನ್ನ ಲವರ್ಗೆ. ಜಾಸ್ತಿ BP ಟ್ಯಾಬ್ಲೆಟ್ಸ್ ನುಂಗೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ನಿಮ್ಗೆ ಹೇಗೆ ಗೊತ್ತು? ನಾನೊಬ್ಬ ಡಾಕ್ಟರ್. ಓಹೋ. ಹೇಗಾದರೂ ಮಾಡಿ ಅವರಿಗೆ ಡಿವೋರ್ಸ್ ಕೊಡಿಸ್ಬಿಡಿ. ಆಮೇಲೆ ನಿಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನನ್ನ ಹತ್ರ ಬನ್ನಿ. ಆಯಿತು. ಭಾವಂಗ್ ಹೆಂಡತಿ ಆಗಿ ಈ ಮನೆಗೆ ಸೊಸೆ ಆಗಿ ಮಹಾರಾಣಿ ಥರ ಎಲ್ಲರ ಹತ್ರ ಸೇವೆ ಮಾಡಿಸ್ಕೋಬೇಕು ಅನ್ಕೊಂಡಿದ್ದೆ. ನನ್ನ ಗ್ರಾಚಾರ ಕೆಟ್ಟು ರಾಧಿಕಾಗೆ ನಾನ್ ಸೇವೆ ಮಾಡೋ ಥರ ಆಗಿದೆ. ಛೇ, ಇವಳಿಗೆ ನಾನು ಕಾಫಿ ತಗೊಂಡು ಬಂದಿದ್ದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ನಿದ್ದೆಯಿಂದ ಎಬ್ಬಿಸ್ ಬೇರೆ ಕೊಡ್ಬೇಕಾ? ನಾನು ಕೊಡಲ್ಲ.
ನಿನಗೇನಾದ್ರೂ ಮ್ಯಾನರ್ಸ್ ಇದೆಯಾ? ಯಾಕೆ ಪ್ರತಿ ಸಲ ಇಂಥ ಬುದ್ಧಿ ಇಲ್ದಿರೋರ್ ಥರ ಆಡಿ ನನಗೆ ಕೋಪ ಬರಿಸ್ತೀಯಾ? ಸಾರಿ ಭಾವ. ಗೊಂಬೆ ಚೆನ್ನಾಗಿದೆಯಲ್ಲ ಅಂತ ನೋಡ್ತಿದ್ದೆ, ಅಷ್ಟರಲ್ಲಿ ಕೈ ಜಾರ್ಬಿಡ್ತು. ಈ ಗೊಂಬೆ ನನಗೆಷ್ಟು ಮುಖ್ಯ ಅಂತ ಗೊತ್ತಾ? ನಮ್ಮ ಮದುವೆ ಆದಮೇಲೆ ನನ್ನ ಹೆಂಡತಿಗೆ ನಾನು ಕೊಟ್ಟಿರೋ ಮೊದಲನೇ ಗಿಫ್ಟ್ ಇದು. ನಾನು ಬಂದು ಹಿಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಒಡೆದು ಹೋಗ್ತಿತ್ತು. ನಾನು ಈ ಗಿಫ್ಟ್ನ ಮದುವೆಗೆ ಮುಂಚೆನೆ ರಾಧಿಕಾ ಕೊಡಬೇಕು ಅಂದ್ಕೊಂಡಿದ್ದೆ. ಆದರೆ ಒಬ್ಬ ವ್ಯಕ್ತಿ ಆ ಗೊಂಬೆನ ನಮ್ಮ ಮನೆಯಿಂದ ತಗೊಂಡು ಹೋಗಿದ್ರಿಂದ ತುಂಬ ಕಷ್ಟಪಟ್ಟು ಇನ್ನೊಂದು ಗೊಂಬೆ ತರಿಸಿ ಕೊಟ್ಟಿದ್ದೀನಿ. ನಿನ್ನಿಂದ ಇವಾಗ ಅದು ಒಡೆದು ಹೋಗ್ತಿತ್ತು. ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಕ್ಕಂಗೆ ಶುಂಠಿ ಕಾಫಿ ಕೊಟ್ಬಾ ಅಂತ ಅತ್ತೆ ಹೇಳಿದ್ದಕ್ಕೆ ಬಂದೆ ಭಾವ. ಇನ್ಯಾವತ್ತೂ ಇಂಥ ಕೆಲಸ ಮಾಡಬೇಡ. ಗೆಟ್ ಔಟ್. ಭಾವಂಗ್ ಹೆಂಡತಿಯಾಗಿ ಅವನ್ ಪ್ರೀತಿ ಪಡ್ಕೊಳ್ಳೋಣ ಅಂದ್ಕೊಂಡ್ರೆ ದಿನ ಈ ಥರ ಬಯಸ್ಕೊಳ್ಳೋಕೆ ದರಿದ್ರ ಹಿಡ್ದಿದೆ ನನಗೆ. ಛೇ. ತಗೊಳ್ಳಿ. ಇವಾಗ ಹೇಗಿದ್ದೀರಾ? ಹ್ಮ್, ಸುಸ್ತು ಕಮ್ಮಿ ಆಯ್ತಾ? ಕಮ್ಮಿ ಆಯ್ತು. ಕಾಫಿ ಕುಡೀರಿ.